क्या हाल है आप लोगों का? एज यूजुअल मैं सबसे पहले जितने भी यहाँ स्टूडेंट्स, मार्शल आर्ट स्टूडेंट्स आए हुए हैं, जो पार्टिसिपेंट हैं, मैं उनके माँ बाप का सबसे ज्यादा, उनके परिवार का सबसे ज्यादा धन्यवाद करना चाहता हूं, क्योंकि आप सभी जानते हैं, आप सभी बच्चे जानते हैं, अगर आपके माँ बाप, आपके रिश्तेदार आपके साथ अगर आपका साथ नहीं दें तो आज आप यहां तक नहीं पहुंच पाएंगे। और मैं आप सबसे दरखास्त करूंगा, एक जोरदार तालियां सारे कोचेस के लिए जो यहां बैठे हुए हैं, जिन्होंने 3 दिन बहुत लगातार काम किया और सही हिसाब से लोगों को हराया या जिताया। बहुत बहुत धन्यवाद। और सारे स्पॉन्सर्स जितने भी थे जो मेरे साथ आए, उनका सबसे ज्यादा धन्यवाद कि आप हमने हमेशा इस प्रोग्राम के साथ, इस इनिशिएटिव के साथ में रहते हैं। राजेश सोनले साहब, लाइफ टाइम अचीवमेंट अवार्ड फ्रॉम महाराष्ट्र। सोनले सर के लिए एक जोरदार तालियां। कूडो इंडिया। We are wishing you all the BJJ practitioners, Kudo India, cheers for the Brazilian Jiu-Jitsu Organization India. ओके, फिर मिलेंगे अगले साल, लेकिन उसी जुनून से आप सबने मिलकर प्रैक्टिस करनी है। मैं आप सबको यही वापस से कहना चाहूंगा, ये जो मार्शल आर्ट है, ये जो कूडो है, ये आपको एक बेहतरीन, ये ट्रॉफी, ये मेडल्स, ये सर्टिफिकेट्स, ये सब ठीक है, अच्छी बात है, लेकिन जो सेल्फ डिफेंस, जो कूडो, जो मार्शल आर्ट आपको सिखाता है, वो एक अच्छा इंसान बनना सिखाता है। दैट इज द मोस्ट इंपॉर्टेंट थिंग। आज मैं जिस जगह पे हूं, मैं सारा का सारा श्रेय मार्शल आर्ट को देता हूं। आप लोग remember, there are few things in life which you have to follow. One is respect, one is kindness, and one is courage. These are the 3 things you have to follow, and trust me, your life will be one of the best life you have ever gone. So, अगले साल आप सबसे फिर से मुलाकात होगी। ओके, तब तक के लिए जय हिंद, जय भारत, जय गुजरात। ओके, थैंक यू वेरी मच एंड गुड नाइट एवरीवन। थैंक यू, गुड नाइट, गुड नाइट। हमारे गुजरात की शान। आजा claps. ಒಳಗಿಡ
ಸರ್ಟಿಫಿಕೇಟ್ ಕೆಳಗೆ ಕೊಡ್ತೀವಿ ಕನ್ನಡ ರಾಜ್ಯೋತ್ಸವಕ್ಕೆ, ಕನ್ನಡಾಂಬೆಗೆ. ನಮ್ಮ ಶಿವಮೊಗ್ಗದಲ್ಲಿದ್ದಂಥವ್ರು ಎಲ್ಲ ನಮ್ಮ ಕೂಡೋನ ಹೇಳ್ಕೊಡ್ತಿರ್ತಕ್ಕಂಥ ಎಲ್ಲ ಅವ್ರಿಗೆ ಭಾಳಷ್ಟು ಜನ ಗುರುಗಳು ಅಂತೇಳಿ ಅವ್ರಿಗೆ ಟ್ರೈನರ್ಸ್ ಅಂತಾರೆ. ಭಾಳಷ್ಟು ಜನ ಅವರಿಂದ ಸೇಫ್ಟಿ ವಿಚಾರಕ್ಕೆ ತಮ್ಮನ್ನು ತಾವು ಯಾವ ರೀತಿ ನಡ್ಕೊಂಡು ಹೋಗಬೇಕು ಅಂತಕ್ಕಂಥವ್ರು ಕಲಿಸಿ ಸುಮಾರು 113 ಜನ ಕರ್ನಾಟಕ ರಾಜ್ಯಾದ್ಯಂತ ಬಂದಿರತಕ್ಕಂಥ ಎಲ್ಲ ಮಕ್ಕಳು ಗುಜರಾತಿಗೆ ಹೋಗಿ 93 ಬಹುಮಾನವನ್ನು ತೆಗೆದುಕೊಂಡು ಬಂದಿರತಕ್ಕಂಥ ನಮ್ಮ ಕರ್ನಾಟಕದವರಿಗೆ ಜೋರಾಗಿ ಚಪ್ಪಾಳೆ ಮೂಲಕ ಇವರೆಲ್ಲರೂ ಕೂಡ ಧನ್ಯವಾದಗಳನ್ನು ಕೂಡ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ ಪೇರೆಂಟ್ಸ್ಗೂ ಕೂಡ ಸಣ್ಣ ಸಣ್ಣ ಮಕ್ಕಳಿಗೂ ಅಷ್ಟು ದೂರ ಕರೆಸಿ ಅವರ ಒಂದು ಪ್ರತಿಭೆಯನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಅವರ ಸೇಫ್ಟಿಗೆ ಶಿವಮೊಗ್ಗ ನಗರದಲ್ಲಿ ಅಥವಾ ಬೇರೆ ಬೇರೆ ಜಾಗಗಳಲ್ಲೂ ಕೂಡ ಬಹಳಷ್ಟು ಕೇಂದ್ರಗಳಲ್ಲಿ ಅವರೆಲ್ಲರನ್ನೂ ಕೂಡ ಕಳಿಸಿ ಅವ್ರನ್ನ ಪ್ರತಿನಿತ್ಯ ಅವರಿಗೆ ಒಂದು ದೈನಂದಿನ ಚಟುವಟಿಕೆ ಜೊತೆಯಾಗಿ ದೈಹಿಕವಾಗಿ ಕೂಡ ಅವ್ರನ್ನ ಫಿಟ್ನೆಸ್ನ ತೋರಿಸ್ಕೊಂತ ಅವ್ರಿಗೆ ಬೇಕಾಗಿರ್ತಕ್ಕಂಥ ಊಟ ಆಗಿರ್ಬೋದು, ಅವರಿಗೆ ಬೇಕಾಗಿರ್ತಕ್ಕಂಥ ವಿದ್ಯಾಭ್ಯಾಸ ಆಗಿರ್ಬೋದು, ಇದೆಲ್ಲ ಕೊಟ್ಟಿರ್ತಕ್ಕಂಥವ್ರು ನಿಮ್ಮ ಪೇರೆಂಟ್ಸು. ಹಾಗಾಗಿ ನಿಮ್ಮ ಪೇರೆಂಟ್ಸಿಗೆ ಒಂದು ಚಪ್ಪಾಳೆ ಮೂಲಕ ಧನ್ಯವಾದ ತಿಳಿಸ್ಬೋದಾ ನೀವೆಲ್ಲರೂ? ಥ್ಯಾಂಕ್ ಯು. ಏನು 93 ಜನ ಇವತ್ತು ಬಹಳ ವಿಶೇಷವಾದ ದಿನದಲ್ಲಿ ನವೆಂಬರ್ 1ನೇ ತಾರೀಕು, ಅದರಲ್ಲೂ ಸ್ಟೇಡಿಯಂ ಮುಂದ್ಗಡೆ ಇನ್ನೇನು 9 ಗಂಟೆಗೆ ಕರೆಕ್ಟಾಗಿ ಫ್ಲಾಗ್ ಹಾಸ್ಟ್ ಕೂಡ ಆಗ್ತದೆ. ಅದ್ರ ಮುಂದೆ ಕನ್ನಡಾಂಬೆಯ ಒಂದು ತಪ್ಪಲಿನಲ್ಲಿ ನೀವೆಲ್ಲರೂ ಕೂಡ ಮಕ್ಕಳು ಬಂದಿರತಕ್ಕಂಥದ್ದು. ಮಕ್ಕಳು ಬಂದು ಇವತ್ತು ನಿಮ್ಮ ಪೇರೆಂಟ್ಸ್ ಮುಂದೆ ನಿಮ್ಮ ರಾಜ್ಯದಲ್ಲಿ 93 ಜನ ಹೆಮ್ಮೆಯಿಂದ ನೀವೆಲ್ಲರೂ ಕೂಡ ಬಹುಮಾನ ತೆಗೆದುಕೊಂಡು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗಲಿ. ಏನು ಕರ್ನಾಟಕ ರಾಜ್ಯದಿಂದ ಆಗಿರ್ಬೋದು, ದೇಶದ ರಾಜ್ಯವನ್ನು ಪ್ರತಿನಿಧಿಸುವ ವಿಚಾರವಾಗಿರ್ಬೋದು, ಮುಂದಿನ ದಿನಗಳಲ್ಲಿ ದೇಶವನ್ನು ಪ್ರತಿನಿಧಿಸುವ ವಿಚಾರವಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು, ಶುಭಕಾಮನೆಗಳನ್ನು ಕೂಡ ಕೋರ್ತಾ, ನೀವು ನಿಮ್ಮ ಸೇಫ್ಟಿ ವಿಚಾರಕ್ಕೆ ನೀವೆಲ್ಲರೂ ಕೂಡ ಕಲ್ತಿರ್ತಕ್ಕಂಥದ್ದು. ಅದು ಜೊತೆಯಾಗಿ ಅಕ್ಕಪಕ್ಕದವರ ಸೇಫ್ಟಿ ಆಗಿರ್ಬೋದು, ಈ ರಾಜ್ಯದ ಏಳಿಗೆಗಾಗಿರ್ಬೋದು, ಈ ದೇಶದ ಏಳಿಗೆಗಾಗಿರ್ಬೋದು, ಹಾಗೂ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ತಂದೆ ತಾಯಿಗಳು ಹಾಗೂ ನೀವು ಓದಿರ್ತಕ್ಕಂಥ ಶಾಲೆ ಹಾಗೂ ನಿಮಗೆ ಹೇಳ್ಕೊಟ್ಟಿರ್ತಕ್ಕಂಥವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಕೂಡ ಫೆಡರೇಷನ್ ಅವರಿಗೆ, ಕೂಡ ನ್ಯಾಷನಲ್ ಟೂರ್ನಮೆಂಟ್ ಅವರಿಗೆ, ಹಾಗೂ ಬಹಳಷ್ಟು ಫಿಲಮ್ಗಳಲ್ಲಿ ಅಕ್ಷಯ್ ಕುಮಾರ್ನ ನಾವು ನೋಡ್ತೀವಿ, ಅವರ ಫೈಟ್ಗಳನ್ನು ಕೂಡ ನೋಡ್ತೀವಿ. ಆ ಫೈಟ್ನ ಕೂಡ ನೋಡಿದಾಗ ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ ಕೂಡೋ ಅಂತಕ್ಕಂಥದ್ದನ್ನು ಕೂಡ ಆ ಒಂದು 3 ಜನ ಸೇರ್ಕೊಂಡು ಮಾಡಿರ್ತಕ್ಕಂಥ ಗುಜರಾತ್ನಲ್ಲಿ ತಾವೆಲ್ಲರೂ ಭಾಗವಹಿಸಿದ್ರಿ. ಇವತ್ತು ಹೆಮ್ಮೆಯಿಂದ ಶಿವಮೊಗ್ಗ ನಗರಕ್ಕೆ ಆಗಮಿಸಿದ್ರಿ. ನಿಮಗೂ ಹಾಗೂ ನಿಮ್ಮ ಕುಟುಂಬಕ್ಕೂ ಹಾಗೂ ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೂ ಕೂಡ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ ಶುಭಕಾಮನೆಗಳನ್ನು ಕೋರ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ತೆ. ಇವತ್ತಿನ ಈ ದಿನ ಭಾಳ ಶುಭವಾದ ದಿನ. ನಮಗೆ ಇವತ್ತು ಕನ್ನಡ ರಾಜ್ಯೋತ್ಸವ, ಆ ದಿನ ನಾವು ಬಂದಿದ್ವಿ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ, ನ್ಯಾಷನಲ್ ಲೆವೆಲ್ಗೆ ನಾವು ಕೂಡೋ ನ್ಯಾಷನಲ್ ಲೆವೆಲ್ಗೆ ಗುಜರಾತಿಗೆ ಹೋಗಿದ್ವಿ. ಗುಜರಾತ್ ನಾವು ಹೊರಟಿದ್ದು ಇಲ್ಲಿಂದ 23ನೇ ತಾರೀಕು ಇಂಡೋರ್ ಸ್ಟೇಡಿಯಮಿಂದ ಔಟ್ಡೋರ್ ಸ್ಟೇಡಿಯಮ್ಗೆ ಬಂದುಬಿಟ್ಟು ನಾವು ಇದನ್ನು ಒಂದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಟೋಟಲ್ ಮಕ್ಕಳು ನಲ್ಲಿ 3 ಕಾಂಪಿಟೇಷನ್ ನಡೆಯುತ್ತೆ. ಒಂದು ನ್ಯಾಷನಲ್ ಟೂರ್ನಮೆಂಟ್ ನಡೆಯುತ್ತೆ, ಇನ್ನೊಂದು ಫೆಡರೇಷನ್ ಕಪ್ ನಡೆಯುತ್ತೆ, ಮತ್ತೊಂದು ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ ಗೇಮ್ ನಡೆಯುತ್ತೆ. ಇದು 3ರಿಂದ ಸೇರಿಬಿಟ್ಟು ನಮಗೆ 9 ಗೋಲ್ಡ್, 27 ಸಿಲ್ವರ್, 57 ಬ್ರಾನ್ಸ್ ಮೆಡಲ್ ಬಂದಿದೆ. ಟೋಟಲ್ 93 ಮೆಡಲ್ ಬಂದಿದೆ. ಇಷ್ಟು ಮಕ್ಕಳೆಲ್ಲ ಸಾಧನೆ ಮಾಡಿದ್ದಾರೆ. ಈ ಎಲ್ಲ ಮಕ್ಕಳಿಗೆ ಯಾರು 6ನೇ ಕ್ಲಾಸಿಂದ 10ನೇ ಕ್ಲಾಸ್ ಮಕ್ಕಳಿದ್ದಾರೆ ಅವರೆಲ್ಲರಿಗೂ 10,000 ರೂಪಾಯಿ ಸರ್ಕಾರದಿಂದ ವಿದ್ಯಾರ್ಥಿ ವೇತನ ಅಂತ ಕೊಡ್ತಾರೆ. ಪ್ರತಿ ವರ್ಷ ಕೊಡ್ತಾರೆ. ಹೋದ ವರ್ಷ ಸ್ವಲ್ಪ ಡಿಲೇ ಆಗಿದೆ, ಏನಂತ ಗೊತ್ತಿಲ್ಲ, ಮತ್ತೆ ಬರ್ಬೋದು ಅಂತ ಅಂದ್ಕೊಳ್ತೀನಿ. ಜೊತೆಗೆ ಯಾರು 10th ಆದ ನಂತರ 10th 11th 12th 3 ವರ್ಷದಲ್ಲಿ ಅವ್ರು ಯಾರು ಅಟೆಂಡ್ ಮಾಡ್ತಾರೆ 2 ಕಾಂಪಿಟೇಷನ್, ಅವರಿಗೆ CT ಸ್ಪೋರ್ಟ್ಸ್ ಕೂಡ ಸಿಗುತ್ತೆ ಮಕ್ಕಳಿಗೆ. ಮೀನ್ಸ್ ಇಂಜಿನಿಯರಿಂಗ್, ಮೆಡಿಕಲ್, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ವೆಟರ್ನರಿ, ಫಿಶರಿ, ಫಾರೆಸ್ಟ್ರಿ ಇವೆಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ ಅವ್ರಿಗೆ ಸ್ಪೋರ್ಟ್ಸ್ ಕೂಡ ಸಿಗುತ್ತೆ. ನೆಕ್ಸ್ಟ್ ಬಂದು ಫಸ್ಟ್ PU ಇಂದ ಎನಿ ಡಿಗ್ರಿವರೆಗೂ ಯಾರು ನ್ಯಾಷನಲ್ ಲೆವೆಲ್ ಮೆಡಲ್ ಮಾಡಿದ್ದಾರೆ ಅವ್ರಿಗೆ ಸ್ಪೋರ್ಟ್ಸ್ ಕೋಟಾ ವತಿಯಿಂದ ಗೌರ್ಮೆಂಟಿಂದ ಫೀಸ್ ರಿಯಂಬರ್ಸ್ಮೆಂಟಿಂದ ಕೊಡ್ತಾರೆ. ಅವ್ರು ಏನು 10,000ದಿಂದ 50,000ವರೆಗೂ ಏನು ಫೀಸ್ ಇರುತ್ತೆ ಅವ್ರಿಗೆ ಫೀಸ್ ಕಟ್ತಾರೆ, ಅಷ್ಟು ಫೀಸ್ ರಿಟರ್ನ್ ಬರುತ್ತೆ ಮಕ್ಕಳ ಅಕೌಂಟಿಗೆ ಬರುತ್ತೆ ಯಾರು ನ್ಯಾಷನಲ್ ಮೆಡಲ್ ಮಾಡಿದೆ ಅವ್ರಿಗೆ. ಸೊ ಇದೆಲ್ಲ ಯಾಕೆ ಕೊಡ್ತಾರೆ ಅಂತ ಅಂದರೆ, ಈ ಕೂಡೋ ಮಾರ್ಷಲ್ ಆರ್ಟ್ಸಿಗೆ ಭಾರತ ಸರ್ಕಾರ ಮಾನ್ಯತೆ ಕೊಟ್ಟಿದೆ. ಭಾರತ ಸರ್ಕಾರ ಮಾನ್ಯತೆ ಮೀನ್ಸ್ ನಮಗೆ ಸೆಂಟ್ರಲ್ ಗೌರ್ಮೆಂಟಿಂದ ಅದಕ್ಕೆ ಅಪ್ರೂವ್ ಆಗಿದೆ ಆ ಗೇಮಿಗೆ. ನೆಕ್ಸ್ಟ್ ನಿಮ್ಗೆ ರಾಜ್ಯ ಸರ್ಕಾರದಿಂದ ಆಗಬೇಕು. ನಾನು ಪೂರ್ತಿ ಎಲ್ಲ ಕೆಲಸ ಮಾಡ್ತಾಯಿದ್ದೀನಿ ರಾಜ್ಯ ಮಟ್ಟಕ್ಕೆ. ಇಲ್ಲಿಂದ ಬೇಗ ಸಿಗುತ್ತೆ ಅಂತ ಅಂದ್ಕೊಳ್ತೀನಿ. ಅದು ಸಿಕ್ಕಿದ ಮೇಲೆ ಮಕ್ಕಳಿಗೆ ಇನ್ನೂ ಬೇರೆ ಬೇರೆ ರೀತಿ ಬೆನಿಫಿಟ್ ಸಿಗುತ್ತೆ. ಸ್ಟೇಟಲ್ಲಿ ನಾವು ಸ್ಟೇಟ್ ಮಾಡ್ತೀವಿ, ಅದಕ್ಕೂ ಮಕ್ಕಳಿಗೆ ಅನುದಾನ ಬರುತ್ತೆ. ನ್ಯಾಷನಲ್ ಕರ್ಕೊಂಡು ಹೋಗ್ತೀವಿ, ಅದಕ್ಕೂ ಸಣ್ಣ ಪುಟ್ಟ ಮಕ್ಕಳಿಗೆ ಸ್ಪೋರ್ಟ್ಸ್
ಯೂನಿಫಾರ್ಮ್ ಸಿಗುತ್ತೆ. ಜೊತೆಗೆ ಈಗ ಯಾರು ನ್ಯಾಷನಲ್ ಹೋಗಿ ಬಂದಿದ್ದಾರೆ ಸೀನಿಯರ್ಸ್ ಇದ್ದಾರೆ, ನಿಮ್ಗೆ ಕಾಣ್ತಾ ಇರ್ಬೋದು, ಏಜ್ ಎಬೋ 18 ಅವರು ಯಾರು ಡಿಗ್ರಿ ಮಾಡ್ತಾರೆ, ಡಿಗ್ರಿ ಕಂಪ್ಲೀಟ್ ಆಗಿದೆ, ಅವ್ರಿಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಸಿಗ್ತಾ ಇದೆ. ಸ್ಪೆಷಲಿ GST, CGST ಡಿಪಾರ್ಟ್ಮೆಂಟ್, ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್, ರೈಲ್ವೆ, ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದರೆಲ್ಲ ಜಾಬ್ ಸಿಗ್ತಾ ಇದೆ. ಇದೇ ವರ್ಷ ಕೂಡೋಕ್ಕೆ 100 ಜಾಬ್ ಸಿಕ್ಕಿದೆ. 100 ಜಾಬ್ಸ್ ಈ ವರ್ಷದಲ್ಲಿ ಎಲ್ಲ ಸ್ಟೇಟಿಂದ ಥ್ರೂಟ್ ಇಂಡಿಯಾದಿಂದ 100 ಜಾಬ್ ಸಿಕ್ಕಿದೆ. ನಾವು ಕರ್ನಾಟಕ ಅಪ್ಲೈ ಮಾಡಿದ್ವಿ, ಆ ರಿಸಲ್ಟ್ ಬಂದಿಲ್ಲ. ಕಲ್ಕತ್ತಾಗೆ ಅಪ್ಲೈ ಮಾಡಿದ್ದಾರೆ, ನಮ್ಮ 3 ಸ್ಟೂಡೆಂಟ್ ಮಾಡಿದ್ದಾರೆ, ಅವ್ರಿಗಾಗುತ್ತೆ. ಛಾಯಾ, ವಿನೀತ್ ಆ್ಯಂಡ್ ಇಬ್ರಾಹಿಂ 3 ಜನ ಅಟೆಂಡ್ ಮಾಡಿದ್ದಾರೆ, ಅದಕ್ಕೆ ಸಿಗ್ಬೋದು. ನೆಕ್ಸ್ಟ್ ಈಗ ಏನು ಹೋಗಿ ಬಂದಿದ್ದಾರೆ ಈ ಮಕ್ಳಿಗೂ ಮುಂದೆ ಭಾಳ ಭವಿಷ್ಯ ಇದೆ. ಇದು ಅಲ್ಲದೆ ನಮ್ಮ ಕೂಡೋ ಯಾರು ಮಾಡ್ತಾರೆ, ಕೂಡೋ ಪ್ಲೇಯರ್ಸಿಗೆ, ಕೂಡೋ ಅಥ್ಲೀಟ್ಸ್ ಯಾರ್ಯಾರಿದ್ದಾರೆ, ಏನೇನು ಮೆಡಲ್ ಮಾಡಿದ್ದಾರೆ, ಕೂಡೋ ಮಾಡ್ತಾಯಿದ್ದಾರೆ, ಯಾರು 12ನೇ ಕ್ಲಾಸ್ ಮುಗಿಸಿ ಯಾರಿದ್ದಾರೆ, 10th ಮುಗಿಸಿದವ್ರಿಗೆ ಎಲ್ರಿಗೂ, ಆಮೇಲೆ ಕೂಡೋ ಅದಕ್ಕೆ ಬ್ಲ್ಯಾಕ್ ಬೆಲ್ಟ್ ಕೊಡ್ತಾರೆ, ಬ್ಲ್ಯಾಕ್ ಬೆಲ್ಟ್, ನ್ಯಾಷನಲ್ ಪ್ಲೇಯರ್, ಸ್ಟೇಟ್ ಪ್ಲೇಯರ್ ಎಲ್ರಿಗೂ. ಇದರಲ್ಲಿ VSF ಗ್ಲೋಬಲ್ ಅಂತ ದುಬೈಲಿ ಒಂದು ಕಂಪ್ನಿ ಇದೆ. ಆ ಕಂಪ್ನಿಯಿಂದ ನಮ್ಮಲ್ಲಿ ಎಲ್ಲರೂ ಮಕ್ಕಳಿಗೆ ಜಾಬ್ ಸಿಗ್ತಾ ಇದೆ. ಆಲ್ರೆಡಿ ಅದಕ್ಕೆ ಪ್ರೈವೇಟ್ ಜಾಬ್ ಅದು, ಬಟ್ ಎಲ್ಲರೂ ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇದೆ. ಅದಕ್ಕೆ ಮಾತ್ರ ಕೂಡೋರಿಗೆ ಅಂತ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಕೊಡ್ತಾರೆ. ಅವ್ರು ಯಾರೋ ಅಕ್ಷಯ್ ಕುಮಾರ್ ಫ್ರೆಂಡ್ ಅವರು ಏನು ಕಂಪ್ನಿ VFS ಗ್ಲೋಬಲ್ ಅಂತ ಆ ಕಂಪ್ನಿ ಹೆಸರು. ಇದನ್ನ ಸರ್ಚ್ ಮಾಡ್ಬೋದು ನೀವು. ಯಾರು ಕೂಡೋ ಸೇರ್ತಾರೆ ಅವ್ರಿಗೆ, ಯಾರು ಉದ್ಯೋಗ ಇಲ್ಲ ಅಂತ ಹೇಳ್ತಾರೆ ಅವ್ರಿಗೆಲ್ಲರೂ ಇದರಲ್ಲಿ ಉದ್ಯೋಗ ಸಿಗ್ತಾ ಇದೆ. ಜೊತೆಗೆ ಸೆಂಟ್ರಲ್ ಗೌರ್ಮೆಂಟ್ ಜಾಬು ಸಿಗ್ತಾ ಇದೆ. ಸೆಂಟ್ರಲ್ ಮತ್ತು ಪ್ರೈವೇಟ್ ಎರಡರಲ್ಲೂ ಜಾಬ್ ಸಿಗ್ತಾ ಇರೋದ್ರಿಂದ ಈ ಕೂಡೋಗೆ ಯಾರು ನಡೆಸ್ತಾ ಇದ್ದಾರೆ, ಮೇನ್ ಶಿಹಾನ್, ಅಕ್ಷಯ್ ಕುಮಾರ್, ಆಮೇಲೆ ಹಾನ್ಶಿ ಮೆಹುಲ್ ಅವರ ಅಂತ. ಹಾನ್ಶಿ ಮೆಹುಲ್ ಅವರು ನಮ್ಮ ಅಧ್ಯಕ್ಷರಾಗಿದ್ದರು, ಅವ್ರೀಗ ಇಳಿದಿದ್ದಾರೆ ಕೆಳಗೆ, ಬಟ್ ಅವರೇ ಮೇನ್ ಇದಕ್ಕೆ ರೂವಾರಿ. ಪ್ರತಿಯೊಂದಕ್ಕೆ ಮಕ್ಕಳಿಗೆ ಭಾಳನೇ ಭವಿಷ್ಯ ಇದೆ ಇದಕ್ಕೆ ಕೂಡೋ ಮಾಡೋದ್ರಿಂದ. ಸೊ ನಮಗೆ ಇಲ್ಲಿ ಸ್ಟೇಡಿಯಮಲ್ಲಿ ಇವತ್ತು ಕಾರ್ಯಕ್ರಮ ಇದೆ, ಅದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರ ಸ್ಟೇಡಿಯಂ ಅಧಿಕಾರಿಗಳಿಗೆ ಧನ್ಯವಾದ ಹೇಳ್ತಾ ನನ್ನ ಇನ್ನು ಕೆಲವು ಮಾತು ಹೇಳಿದೆ, ಮುಂದೆ ನಾನು ಹೇಳ್ಕೊಳ್ತೀನಿ. ಧನ್ಯವಾದಗಳು, ಥ್ಯಾಂಕ್ ಯು. ಮುಖ್ಯ ಅತಿಥಿಗಳಾಗಿ ಅಕ್ಷಯ್ ಕುಮಾರ್ ಅವರು ಬಂದಿದ್ದರು. ಅವ್ರ ಜೊತೆಗೆ ಫಿಲ್ಮ್ ಆ್ಯಕ್ಟರ್ ಹಿಂದಿ JK ಶ್ರಾಫ್ ಮತ್ತು ಫೇಮಸ್ ಫಿಲ್ಮ್ ಆ್ಯಕ್ಟ್ರೆಸ್ ಡಿಂಪಲ್ ಕಪಾಡಿಯಾ, ಇವು 3 ಜನ ಬಂದಿದ್ದರು. ಆಮೇಲೆ ಫಸ್ಟ್ ಇಂಡಿಯನ್ ಐಡಲ್ ವಿನ್ನರ್ ಅಭಿಜಿತ್ ಸಾವಂತ್ ಅಂತ ಸಿಂಗರ್, ಅವರು ಬಂದಿದ್ದರು. ಒಳ್ಳೆ ಕಾರ್ಯಕ್ರಮ ಆಯಿತು, ಎಲ್ಲ ಮಕ್ಕಳು ಎಂಜಾಯ್ ಮಾಡಿ ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ನಮಸ್ತೆ. ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನನ್ನ ಹೆಸರು ಮೊಹಮ್ಮದ್ ಇಬ್ರಾಹಿಂ ಅಂತ, ಟೆಕ್ನಿಕಲ್ ಡೈರೆಕ್ಟರ್ ಕೂಡೋ ಅಸೋಸಿಯೇಷನ್ ಆಫ್ ಕರ್ನಾಟಕ ಮಾತಾಡ್ತಾ ಇದ್ದೀನಿ. ನಾವು 24th ಇಲ್ಲಿಂದ ಗುಜರಾತಿಗೆ ಹೋಗಿದ್ವಿ. ಅಲ್ಲಿ 3 ಕಾಂಪಿಟೇಷನ್ ನಡೀತು. 25th ರಿಪೋರ್ಟಿಂಗ್ ಇತ್ತು, 26th ಮತ್ತು 27th, 16th ಕೂಡೋ ನ್ಯಾಷನಲ್ ಟೂರ್ನಮೆಂಟ್ ಅಂತ ನಡೀತು. ನಂತರ ನೆಕ್ಸ್ಟ್ 2 ಡೇಸಲ್ಲಿ 6th ಫೆಡರೇಷನ್ ಕಪ್ ಅಂತ ನಡೀತು. ನೆಕ್ಸ್ಟ್ 2 ಡೇಸಲ್ಲಿ 17th ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ ಕೂಡೋ ಟೂರ್ನಮೆಂಟ್ ಅಂತ ನಡೀತು. ಸರ್ ಹೇಳ್ದಂಗೆ ಚೀಫ್ ಗೆಸ್ಟ್ ಆಗಿ ಅಕ್ಷಯ್ ಕುಮಾರ್ ಅವರು, JK ಶ್ರಾಫ್ ಅವರು, ಡಿಂಪಲ್ ಕಪಾಡಿ ಅವರು ಬಂದಿದ್ರು. ಎಲ್ಲ ಮೆಡಲಿಸ್ಟ್ಗೆ ಮತ್ತು ಏಷ್ಯಾ ಕಪ್ ಯಾರ್ಯಾರು ಈ ಸಲ ಇಂಡಿಯನ್ ಟೀಮ್ ಹೋಗ್ತಾ ಇದೆ, ಯುರೇಷ್ಯಾ ಕಪ್ ಹೋಗಿ ಬಂದಿದ್ದು ಮೆಡಲಿಸ್ಟ್ಗೆ, ಲಾಸ್ಟ್ ಇಯರ್ ವರ್ಲ್ಡ್ ಕಪ್ಪಲ್ಲಿ ಮೆಡಲ್ ಮಾಡಿದ ಎಲ್ಲ ಮಕ್ಕಳಿಗೂ ಅವ್ರ ಕಡೆಯಿಂದ ಫೆಲಿಸ್ಟ್ರೇಷನ್ ಮಾಡಿದ್ರು. ನಂತರ ಇಂಪಾರ್ಟೆಂಟ್ ಆಗಿ ಈ ಸಲ ಮುಖ್ಯವಾಗಿ ಏನಂತ ಆಗಿತ್ತು ಅಂತ ಹೇಳಿದ್ರೆ, VFS ಗ್ಲೋಬಲ್ ಅಂತ ಸರ್ ಏನು ಕಂಪನಿ ಹೇಳಿದ್ರು, ಆ ಕಂಪನಿ ಜೊತೆಗೆ ನಮ್ಮ ಕೂಡೋ ಇಂಡಿಯಾ MOU ಸೈನ್ ಮಾಡಿದೆ. ಏಕೈಕ ಈ ಥರ ಭಾರತದಲ್ಲಿ ಒಂದು ಸ್ಪೋರ್ಟ್ಸ್ ಫೆಡರೇಷನ್ ಇರೋದು. ಯಾವುದೋ ಒಂದು ಪ್ರೈವೇಟ್ ಕಂಪ್ನಿ ಜೊತೆಗೆ ಟೈ ಅಪ್ ಮಾಡಿಬಿಟ್ಟು ಪ್ಲೇಯರ್ಸ್ ಹಿತದೃಷ್ಟಿಯಲ್ಲಿ ಕೆಲಸ ಮಾಡ್ತಿರೋ ಏಕೈಕ ಸ್ಪೋರ್ಟ್ಸ್ ಫೆಡರೇಷನ್ ಪ್ಲಸ್ ಮಾರ್ಷಲ್ ಆರ್ಟ್ಸ್ ಫೆಡರೇಷನ್ ಅಂತ ಹೇಳಿದ್ರೆ ಕಿಫಿ ಅಸೋಸಿಯೇಷನ್ ಅಂತ, ಕೂಡೋ ಇಂಟರ್ನ್ಯಾಷನಲ್ ಫೆಡರೇಷನ್ ಆಫ್ ಇಂಡಿಯಾ ಅಂತ. ಸೊ ಇಯರ್ಲಿ 1 lakh ವೀಸಾಸ್ ಜನರೇಟ್ ಮಾಡುತ್ತೆ ಜಾಬ್ ಓರಿಯೆಂಟೆಡ್ ಆಗಿ VFS ಗ್ಲೋಬಲ್ ಈ ಕಂಪನಿ. ಥ್ರೂಔಟ್ ದ ವರ್ಲ್ಡ್ 1 lakh ವೀಸಾಸ್ ಜನರೇಟ್ ಮಾಡುತ್ತೆ. ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಮಕ್ಕಳಿಗಂತ ಯಾರ್ಯಾರು ಕೂಡ ಅಥ್ಲೀಟ್ಸ್ ಮುಂದೆ ಓದೋಕ್ಕಾಗಲ್ಲ, ಸ್ಕೂಲ್ ಓದ್ತಿರೋ ಮಕ್ಕಳು, ಅವರಿಗೆ 6 crore rupees ಅವರು ಸ್ಟೂಡೆಂಟ್ ಡೆವಲಪ್ಮೆಂಟ್ ಫಂಡ್ ಅಂತ ಈ ಸಲ ಮಾತುಕತೆ ಮಾಡಿ ಅದನ್ನು ಡೆವಲಪ್ ಮಾಡಿದ್ದಾರೆ. ಯಾರ್ಯಾರು ಕಾಲೇಜ್ ಓದ್ತಿರೋ ಸ್ಟೂಡೆಂಟ್ಸ್ ಸ್ಕೂಲ್ ಓದ್ತಿದ್ದಾರೆ ಅವರಿಗೆಲ್ಲ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋಕ್ಕೆ. ಒಂದದು. ಎರಡನೇದು, ಯಾರ್ಯಾರು ಅದೇ ಸರ್ ಹೇಳ್ದಂಗೆ ಬ್ಲ್ಯಾಕ್ ಬೆಲ್ಟ್ಸ್ ಮತ್ತು ನ್ಯಾಷನಲ್ ಮೆಡಲಿಸ್ಟ್ ಇದ್ದಾರೆ, ಅವರಿಗೆ ಇಂಡಿಯಾದಲ್ಲಿ ಮತ್ತು ಔಟ್ ಆಫ್ ಇಂಡಿಯಾ ಅಲ್ಲಿ ಕೂಡ ಮೆಡಲಿಸ್ಟಿಗೆ ಹೈ ಸ್ಕೇಲಲ್ಲಿ ಸ್ಯಾಲ್ರಿ ಕೊಡಿಸ್ತಾ ಇದ್ದಾರೆ. ನಂತರ VFS ಗ್ಲೋಬಲಲ್ಲಿ ನೆಕ್ಸ್ಟ್ ಇಯರ್ ಒಳಗೆ ಯಾವ್ದಾವುದು ಎಷ್ಟು ಎಂಪ್ಲಾಯೀಸ್ ಇದ್ದಾರೆ ಥ್ರೂಔಟ್ ದ ಗ್ಲೋಬ್, ಅವರಿಗೆ ಕೂಡೋನ ಕಂಪಲ್ಸರಿಯಾಗಿ ಟ್ರೈನಿಂಗ್ ಸೆಲ್ಫ್ ಡಿಫೆನ್ಸ್ಗೋಸ್ಕರ ಮೆನ್ ಆ್ಯಂಡ್ ವುಮೆನ್ ಎಲ್ಲರಿಗೂ ಸೆಲ್ಫ್ ಡಿಫೆನ್ಸ್ ಆಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಲಾಸ್ಟ್ ಫೈನಲ್ ಪಾಯಿಂಟ್ ಏನಂತ ಹೇಳಿದ್ರೆ, MOU ಸೈನ್ ಮಾಡಿರೋದ್ರಲ್ಲಿ ನಮ್ಮ ನೆಕ್ಸ್ಟ್ 2 yearsಲ್ಲಿ ಈ ಪ್ಲ್ಯಾನ್ ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಮುಂದಿನ ಹೇಳಿ ಇದೇ ರೀತಿ ಏನು ಪ್ರೈವೇಟ್ ಸೆಕ್ಟರಲ್ಲಿ ಏನು ಜಾಬಿನ ಕೊರತೆ ಆಗ್ತಿದೆ ಅದನ್ನು ಕೂಡೋ ಅಥ್ಲೀಟ್ಸಿಗೆ ಫುಲ್ಫಿಲ್ ಮಾಡೋಕ್ಕೆ ಟಾಟಾ ಮತ್ತು ಮ್ಯಾರಿಯಟ್ ಈ ಥರ ಇನ್ನೂ ದೊಡ್ಡ ಯಾವುದಾದ್ರು ರಿಲಯನ್ಸ್ ಈ ಥರ ಕಂಪನೀಸ್ ಇದೆ, ಅವ್ರ ಜೊತೆ ಕೂಡ MOU ಸೈನ್ ಮಾಡಲಿ ನಮ್ಮ ಕೂಡೋ ಅಸೋಸಿಯೇಷನ್ ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ ರೆನ್ಶಿ ಶಬೀರ್ ಅಹಮದ್ ಅವರು ಈಗ ಆಲ್ರೆಡಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದಾರೆ ಕಿಫಿ ಅಸೋಸಿಯೇಷನ್ಗೆ. ಅವರು ಕೂಡ ಇದರಲ್ಲಿ ಸಹಯೋಗ ಇದೆ, ತುಂಬ ವರ್ಕ್ ಮಾಡ್ತಾ ಇದ್ದಾರೆ. ಆಮೇಲೆ ಮುಖ್ಯವಾಗಿ ಅಲ್ಲಿ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದು ರೆನ್ಶಿ ವಿಸ್ಪಿ ಖರಾಡಿ ಅಂತ ಹೇಳ್ಬಿಟ್ಟು ತುಂಬ ಎಫರ್ಟ್ ಹಾಕಿದ್ರು. ಅವರು ಮತ್ತು ಟೀಮ್ ನಮಗೆ ಅಕಾಮಿಡೇಷನ್ ಕೊಡೋದ್ರಿಂದ, ಟ್ರಾನ್ಸ್ಪೋರ್ಟೇಷನ್ ಕೊಡೋದ್ರಿಂದ, ಫುಡ್ ಕೊಡೋದ್ರಿಂದ ಹಿಡಿದ್ಬಿಟ್ಟು ಈ ಸಲ ಆಗಿರೋಂಥ ಕೂಡೋ ಟೂರ್ನಮೆಂಟು
ನಾವು ನೋಡಿರುವಂಥ ಕೂಡೋ ಟೂರ್ನಮೆಂಟ್ಸ್ ಆಗಲಿ ಬೇರೆ ಸ್ಪೋರ್ಟಿಂಗ್ ಇವೆಂಟಲ್ಲಿ ತುಂಬ ಚೆನ್ನಾಗಿ ನಡೀತು. ಇಂಡಿಯಾದಲ್ಲಿ ಒಂದೇ ಕಡೆ ಇಷ್ಟು ಸಾವಿರಾರು ಮಕ್ಕಳು, ಹೆಚ್ಚು ಕಮ್ಮಿ 3,000 to 6,000 ಮಕ್ಕಳು ಸೇರ್ತಾರೆ. ಅಷ್ಟು ಮಕ್ಕಳಿಗೆ ಸೇರಿಸಿ ದೊಡ್ಡ ಮಟ್ಟದಲ್ಲಿ ಇವೆಂಟ್ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕೂಡೋ ಫೆಡರೇಷನ್ ಮಾತ್ರ. ಸೊ ಎಲ್ಲರೂ ಕೂಡೋ ಪ್ರಾಕ್ಟೀಸ್ನರ್ಸ್ಗೆ ನಾನು ಹೇಳೋದಿಷ್ಟೇ, ಎಲ್ಲರೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಎಫರ್ಟ್ ಕೊಡಿ. ನೆಕ್ಸ್ಟ್ ಯಾರೋ ಇಂಟ್ರೆಸ್ಟೆಡ್ ಇದ್ದೀರಾ ಅವರೆಲ್ಲ ಇದನ್ನು ಕೂಡ ಗಮನ ಕೊಟ್ಟು ಕಲ್ತ್ರೆ ಪ್ಲೇಯರ್ಸಿಗೆ ಆಗಲಿ ಕೋಚಸ್ಸಿಗೆ ಆಗಲಿ ಎಲ್ಲರಿಗೂ ತುಂಬ ಒಳ್ಳೆ ಫ್ಯೂಚರ್ಸ್ ಇದೆ. ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಎಲ್ಲ ಪೇರೆಂಟ್ಸ್ ನಮ್ಮ ಮೇಲೆ ನಂಬಿಕೆ ಇಟ್ಟು ಕಳಿಸಿ ಅವ್ರಿಗೆ ನಾವು ಟ್ರೈನಿಂಗ್ ಹೇಳಿದಾಗೆಲ್ಲ ಕರ್ಕೊಂಬಂದು ಅಲ್ಲಿ ಜರ್ನಿಯಲ್ಲಿ ನಮ್ಮ ಜೊತೆ ಎಲ್ಲ ಥ್ರೂಔಟ್ ನಮ್ಮ ಜೊತೆಗೆ ಏನು ಕೋಆಪರೇಟ್ ಮಾಡಿ ಪೇರೆಂಟ್ಸ್ ಎಲ್ಲ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಪೇರೆಂಟ್ಸಿಗೆ ನಾನು ಥ್ಯಾಂಕ್ಸ್ ಹೇಳ್ತಾ, ನಮ್ಮೆಲ್ಲ ಕೋಚಸ್ಸಿಗೆ, ನಮ್ಮ ಸ್ಟೇಟ್ ಫೆಡರೇಷನ್ಗೆ ಯಾರ್ಯಾರು ರೆಫ್ರೀಸ್ ಬಂದಿದ್ರು ಅವರೆಲ್ಲ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದೀವಿ. ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇವತ್ತೆಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ನಾನು ಆ್ಯಕ್ಚುಲಿ ಪ್ಲೇಯರ್ ಆಗಿದ್ದೀನಿ. ಸೊ ಈ ಕಡೆಯಿಂದ ಕರ್ನಾಟಕದಿಂದ ರೆಪ್ರೆಸೆಂಟ್ ಮಾಡಿದ್ದೆ. ಸೊ ಇಲ್ಲಿ ಫೆಡರೇಷನ್ ಕಪ್ಪು, ನ್ಯಾಷನಲ್ ಕಪ್ಪು ಮತ್ತು ಅಕ್ಷಯ್ ಕುಮಾರ್ ಇಂಟರ್ನ್ಯಾಷನಲ್ ಕಪ್ ಕೂಡ ಅಟೆಂಡ್ ಮಾಡಿದ್ದೀನಿ. ಸೊ ನಾನು ಕೂಡ ಸಿಲ್ವರ್ ಮೆಡಲ್ ಆಗಿದೆ. ಸೊ ಇದಕ್ಕಿದೆ ಸಪೋರ್ಟ್ ಮಾಡಿರೋ ನಮ್ಮ ಕೋಚ್ ಆಗಿರ್ಬೋದು ಶಬೀರ್ ಅಹಮದ್ ಸರು ಮತ್ತು ಇಬ್ರಾಹಿಂ ಸರು, ಅವರಿಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಆಗಿರೋ ಮೆಡಲ್ ಆಗಿರೋರಿಗೆ ಇಂಟರ್ನ್ಯಾಷನಲ್ ಕೂಡ ಎಲಿಜಿಬಲ್ ಇರ್ತಾರೆ. ಸೊ ಇದಕ್ಕೆ ಕೂಡ ನಮಗೆ ಶಬೀರ್ ಅಹಮದ್ ಸರ್ ಸಪೋರ್ಟ್ ಮಾಡ್ತಾರೆ. ಸೊ ಇದೇ ಥರ ಕೂಡ ಇನ್ನೂ ಫೇಮಸ್ ಆಗಲಿ ಅಂತಂದು ಕೇಳ್ಕೊತೀನಿ ಸರ್. ಥ್ಯಾಂಕ್ ಯು. 3 ಪ್ರೈಸ್ ತೊಗೊಂಡಿದ್ದಾರೆ ಫೈಜಲ್, ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸ್ 3 ತೊಗೊಂಡಿದ್ದಾಳೆ ನಿಖಿತಾ, ಫಸ್ಟ್ ಮತ್ತು ಸೆಕೆಂಡ್ ಫರ್ಫ್ ತೊಗೊಂಡಿದ್ದಾರೆ 3 ಜನಕ್ಕೆ. ಇನ್ನೊಬ್ಬ ಬೆಂಗಳೂರು ಹುಡುಗ ಒಬ್ಬ 2 ಗೋಲ್ಡ್ ಮೆಡಲ್ ತೊಗೊಂಡಿದ್ದಾನೆ, ಅವನು ಮಧ್ಯದಲ್ಲಿ ಇಟ್ಕೊಂಡೆ. ಅಕ್ಷಯ್ ಕುಮಾರ್ ಅವ್ರ ಜೊತೆಗೆ ಫೋಟೋ ಕೊಟ್ಟಿದ್ದಾರೆ. ಅವರಿಗೆ ಇದು ಒಳ್ಳೆಯ ಅವಕಾಶ ಈ ಮಕ್ಕಳು ಬೆಳೀಲಿಕ್ಕೋಸ್ಕರ. ಆ ಫೋಟೋ ಲೈಫ್ ಟೈಮ್ ಇವ್ರಿಗೆ ಮುಂದೆ ಕೆಲಸಕ್ಕೆ ಬರುತ್ತೆ. ಅವ್ರ ಜೊತೆಗೆ ಒಂದು ಫೋಟೋ ತಗೋಬೇಕು, ಭಾಳನೇ ಹರಸಾಹಸ ಮಾಡಬೇಕು. ಇಷ್ಟು ಮಕ್ಕಳಲ್ಲಿ 4 ಮಕ್ಕಳಿಗೆ ಮಾತ್ರ ಫೋಟೋ ಸಿಗಿದೆ. ಆ 4 ಮಕ್ಕಳಲ್ಲಿ ಈ 3 ಮಕ್ಕಳು ಇಲ್ಲಿದ್ದಾರೆ, ಒಬ್ಬ ಮಗು ಬೆಂಗಳೂರಲ್ಲಿದ್ದಾನೆ. ಅಲ್ಲಿ ನಮಗೆ ಫೆಸಿಲಿಟೀಸ್ ತುಂಬ ಚೆನ್ನಾಗಿತ್ತು. ನಮಗೆ ಹಾಸ್ಟೆಲಲ್ಲಿ ಉಳಿಯೋಕ್ಕಂತೇಳಿ ರೂಮ್ ಕೊಟ್ಟಿದ್ರು. ಅಲ್ಲಿ ಪ್ರತಿಯೊಂದು ಸ್ಟೇಟಿಗೂ ಒಂದೊಂದು 2 ರೂಮ್ ಕೊಟ್ಟಿದ್ರು. ಮತ್ತು ಊಟದ ಫೆಸಿಲಿಟಿ ನಮಗೆ ಟೈಮಿಗೆ ಸಿಗ್ತಿತ್ತು. ಮತ್ತು ಅದು ಊಟ ಎಲ್ಲ ಕ್ವಾಲಿಟಿನೂ ಚೆನ್ನಾಗಿತ್ತು. ನಮಗೆ ಅನ್ಲಿಮಿಟೆಡ್ ಫುಡ್ ಇತ್ತು. ಮತ್ತು ನಮಗೆ ನೀರು, ಅಲ್ಲಿ ಆಟ ಆಡೋಕ್ಕೆ ಸೌಲಭ್ಯ, ಅಲ್ಲಿ ಕೋಚಸ್ಸು, ರೆಫ್ರಿ, ಮ್ಯಾಟ್ ಎಲ್ಲದೂ ಇತ್ತು ಚೆನ್ನಾಗಿ. ಆಮೇಲೆ ನಾವು ಕಾಂಪಿಟೇಷನ್ ಆಡಾಗ ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ನೆಕ್ಸ್ಟ್ ಇನ್ನೂ ನಾವು ಮೆಡಲ್ ತರುವಂಗೆ ಆಗಬೇಕು, ಅಷ್ಟು ಪ್ರಾಕ್ಟೀಸ್ ಮಾಡಬೇಕು. ಇವಾಗ ನಮಗೆ ಒಂದು ಅಂದಾಜಾಗಿದೆ ಹೆಂಗಿರುತ್ತೆ ಆಟ, ಯಾರು ಫೈಟ್ ಟಫೆಸ್ಟು, ಯಾರು ಮೆಡಲ್ ಮಾಡಬೇಕು, ಆ ಥರ ಎಲ್ಲ ಇರುತ್ತೆ. ಅದನ್ನು ನಾವು ಎಲ್ಲರಿಗೂ ಗೊತ್ತಾಗಿದೆ. ಇವಾಗ ನಾವು ಅದನ್ನು ಮೆಡಲ್ ಇವಾಗ ಏನು ಮಾಡಿದ್ದೀವಲ್ಲ, ನೆಕ್ಸ್ಟ್ 3 ಗೋಲ್ಡ್ ತರಬೇಕು, ಎಲ್ಲರದ್ದು ಮೆಡಲ್ ಆಗಬೇಕು ಅಂತ ನಾವೆಲ್ಲರೂ ಇವಾಗ ಮಾತಾಡಿದ್ದೀವಿ. ನಾವು ನೆಕ್ಸ್ಟ್ ಪ್ರಾಕ್ಟೀಸು ಚೆನ್ನಾಗಿ ಮಾಡ್ತೀವಿ, ಮೆಡಲು ಚೆನ್ನಾಗಿ ಬರುತ್ತೆ. ಜರ್ನಿ ನಮಗೆ ಎಲ್ಲ ಚೆನ್ನಾಗಿತ್ತು. ಲೈಕ್ ಎಲ್ಲ ತಿಂಡಿ ಊಟ ಎಲ್ಲ ಚೆನ್ನಾಗಿತ್ತು. ಹೋಗೋಬೇಕಾದ್ರೂ ಚೆನ್ನಾಗಿತ್ತು, ಬರೋಬೇಕಾದ್ರೆ ಎಲ್ಲ ಕೋಚಸ್ ಎಲ್ಲ ನಮ್ಮ ಕೇರ್ ತಗೊತಿದ್ರು. ಮಧ್ಯ ಕೋಚಸ್ ಎಲ್ಲ ಕೇರ್ ತಗೊತಿದ್ರು. ಬ್ರೇಕ್ ಅದು ಇದು ಅಂತೆಲ್ಲ ರೆಡಿ ಆಗ್ತಿದ್ವಿ. ಎಲ್ಲ ಹೋಗೋ ಫೆಸಿಲಿಟಿ ಚೆನ್ನಾಗಿತ್ತು. ಅದರಿಂದ ನಾವು ಕಾಂಪಿಟೇಷನ್ನು ಚೆನ್ನಾಗಿ ಆಡೋಕ್ಕಾಯಿತು. ಥ್ಯಾಂಕ್ ಯು ಸರ್. ಎಲ್ಲರಿಗೂ ಧನ್ಯವಾದಗಳು. ಕರ್ನಾಟಕ ರಾಜ್ಯದಿಂದ ಸುಮಾರು 113 ಜನ ಕೂಡೋ ಕಾಂಪಿಟೇಷನ್ಗೆ ಗುಜರಾತಿಗೆ ಹೋಗಿದ್ದರು. ಆ ಸಂದರ್ಭದಲ್ಲಿ ಕರ್ನಾಟಕದಿಂದ ಮತ್ತು ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾಳಷ್ಟು ವಿದ್ಯಾರ್ಥಿಗಳು ಭಾಗವಹಿಸಿ ಕೂಡೋ ಕಾಂಪಿಟೇಷನ್ನಲ್ಲಿ ಭಾಳಷ್ಟು ಉತ್ತಮವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಎಲ್ಲ ಪೋಷಕರು ಕೂಡ ಮಕ್ಕಳಿಗೆ ಶಾಲೆಗಳಲ್ಲಿ ಹೆಚ್ಚಾಗಿ ಕೂಡೋ ಬೇರೆ ಇತರೆ ಕಾಂಪಿಟೇಷನ್ಗಳಲ್ಲಿ ಭಾಗವಹಿಸಿ ಚೆನ್ನಾಗಿ ಅಭ್ಯಾಸ ಮಾಡಲಿಕ್ಕೆ, ತನ್ನ ಜೀವನ ಶೈಲಿಗಳನ್ನು ಬದಲಾವಣೆ ಮಾಡಿಕೊಳ್ಳಲಿಕ್ಕೆ ಮತ್ತು ವಿದ್ಯಾರ್ಥಿಗಳು ತನ್ನನ್ನು ತಾನು ಹಿತರಕ್ಷಣೆಯಿಂದ ಕಾಪಾಡಿಕೊಳ್ಳಲಿಕ್ಕೆ ತುಂಬ ಉತ್ತಮವಾಗಿರ್ತಕ್ಕಂಥ ಕಾಂಪಿಟೇಷನ್ ಆಗಿದೆ. ಆದ್ದರಿಂದ ಎಲ್ಲರೂ ಕೂಡ ಮಕ್ಕಳನ್ನು ಹೆಚ್ಚಾಗಿ ಈ ಬೇರೆ ಆಕ್ಟಿವಿಟೀಸ್ಗಳಲ್ಲಿ ಸೇರಿಸಬೇಕು ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಮಗ ಫಸ್ಟು ನಮ್ಮ ಮಗಂದು ನಿಮಿಷದಲ್ಲಿ ಹೇಳಿ ಎಲ್ಲರಿಗೂ ತಗೊತೀವಿ. ನಮ್ಮ ಮಗ BGS ಸ್ಕೂಲಾಗ ಓದ್ತಾ ಇದ್ದಾನೆ, ಕಾರ್ಯಾಲಯಗೆ. ನೀವು ಕೂಡ ಸೇರಬೇಕು ಅಂತಂದ. ಇದ್ಯಾವುದು ಕೋಡು ನಮ್ಮ ಕರ್ನಾಟಕದಲ್ಲಿ ನಾವು ಎಲ್ಲಿ ಕೇಳಿಲ್ವಲ್ಲ ಅಂತಂದು. ಆವಾಗ ಇವನು ಜಪಾನಾಗಿದೆ ಅಪ್ಪಾಜಿ ಅಂತಂದ. ಅವಾಗ ಆಮೇಲೆ ನಾವು ಡೆಟ್ಟಾಗೆಲ್ಲ ನೋಡಿದ್ವು ಜಪಾನಿಂದ. ಆಮೇಲೆ ಸರಿ ಫೋನ್ ಮಾಡಿದ್ವಿ ಇಬ್ರಾಹಿಂ ಸರಿಗೆ. ಇಬ್ರಾಹಿಂ ಸರ್ ಅದರಿಂದ ಅವರು ಒಡೆಯ ಆಕ್ಷನ್ ನೋಡಿ ನಮಗೆ ಹೆದರಿಕೆ ಆಗುತ್ತೆ. ಆಮೇಲೆ ಇಲ್ಲ ಸರ್ ಅದೇನು ಪ್ರಾಬ್ಲಮ್ ಇಲ್ಲ, ಮಕ್ಕಳುಗಳು ಎಲ್ಲದಕ್ಕೂ ಬೆಳವಣಿಗೆ ಆರೋಗ್ಯ ದೃಷ್ಟಿಯಿಂದಲೂ ಚೆನ್ನಾಗಿದೆ, ಕಾಂಪಿಟೇಷನ್ ಚೆನ್ನಾಗಿದೆ. ಮುಂದೆ ನೀವು ಯಾವುದೇ ಫೀಲ್ಡಿಗೆ ಈಗಲೇ ಸೆಂಟ್ರಲ್ ಗೌರ್ಮೆಂಟಿಂದೆಲ್ಲ ಜಾಬ್ಗಳಿಗೆಲ್ಲ ಇದಾಗ್ತಾ ಇದೆ ಅಂತೆಲ್ಲ ಹೇಳಿರು. ಆಮೇಲೆ ಫಸ್ಟ್ ಧೈರ್ಯ ಮಾಡಿ ಫಸ್ಟು ಶಿವಮೊಗ್ಗಕ್ಕೆ ಕಳಿಸಿದ್ವಿ 2 ಸರಿ. ಆಮೇಲೆ ಮಹಾರಾಷ್ಟ್ರಕ್ಕೆ ಪುಣೆಗೆ ಹೋಗ್ತೀವಿ, ಅಲ್ಲೂ ಹೋದು, ಅಲ್ಲೊಂದು ಸ್ವಲ್ಪ ಮೆಡಲ್ ಬಂದು. ಈ ಸರಿ ಬರಲಿಲ್ಲ. ಆದರೂ ಮೆಡಲ್ ಬರಲೇಬೇಕು ಅಂತ ಏನು ನಾವು ಇದು ಮಾಡಬಾರ್ದು. ಒಂದಲ್ಲ ಒಂದು ಸರಿ ಗೆದ್ದೇ ಗೆಲ್ತಾರೆ. ಅದೇ ರೀತಿ ಎಲ್ಲ ಮಕ್ಕಳುಗಳು ಸಹ
ಕೂಡ ಇದಕ್ಕೆ ಶಿವಮೊಗ್ಗದಲ್ಲಿ ಕೋಚಿಂಗ್ ಇದೆ. ಬಟ್ ಏನಾದ್ರು ಭದ್ರಾವತಿ ಹಿಂಗೆ ನಿಯರೆಸ್ಟ್ ಒಂದು ಸ್ವಲ್ಪ ಮಾಡಿದರೆ ವಾರಕ್ಕೊಂದು ದಿವಸ 1 ಅವರ್ 2 ಅವರು ಎಲ್ಲ ಮಕ್ಕಳುಗಳು 113 ಮಕ್ಕಳು ನೆಕ್ಸ್ಟ್ ಟೈಮು ಪ್ರೈಸ್ ಬಂದೇ ಬರ್ತಾರೆ. ಮತ್ತು ಪ್ರೈಸಿಗೋಸ್ಕರ ನಾವು ಆಡಬಾರ್ದು. ನಾನೊಂದು ಹೇಳ್ತಾ ನನ್ನ 2 ಮಾತು ಮುಗಿಸ್ತೀನಿ. ನಾನು ಮೊದಲನೇದಾಗಿ ಹೇಳೋದು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ. ಒಂದು ನನ್ನ ಮಗಳು ಕೂಡ ಕಾಂಪಿಟೇಷನಿಗೆ ಹೋಗಿದ್ಲು, ವಿನ್ನಾದ್ಲು ಅನ್ನೋದು ಪೇರೆಂಟ್ಸಿಗಿರುತ್ತೆ. ಅದೆಲ್ಲದ್ರಿಗಿಂತ ಎಫೆಕ್ಟ್ ಇರೋದು ಕೋಚಸ್ ಅವ್ರು ಏನು ಎಫೆಕ್ಟ್ ಹಾಕಿರ್ತಾರೆ, ಅವ್ರು ಏನು ಮಾಹಿತಿ ಕೊಟ್ಟಿರ್ತಾರೆ, ನಮಗೆ ಸಲಹೆ ಕೊಟ್ಟಿರ್ತಾರೆ, ಅದ್ರ ಮೇಲೆ ಮಕ್ಕಳು ಬೆಳೆಯೋದು, ಅವ್ರ ಕಾಂಪಿಟೇಷನಿಗೆ ಹೋಗೋದು ಎಲ್ಲ. ನಮ್ದು ಏನಿರಲ್ಲ ಸರ್, ನಾವು ಪೇರೆಂಟ್ಸು ನಮ್ಮ ಮಗುದೊಂದು ನೋಡ್ತೀವಿ ಅಷ್ಟೇ. ಅವರೆಲ್ಲ ಮಕ್ಳದ್ದು ನೋಡಿಕೊಂಡು ಎಲ್ಲರನ್ನೂ ನೀಟಾಗಿ ಕರ್ಕೊಂಡೋಗಿ ನೀಟಾಗಿ ಕರ್ಕೊಂಬಂದು ಕೋಚ್ಗಳು ಕೊಟ್ಟು ಅವರು ವಿನ್ನಾಗಲಿ ಬಿಡಲಿ ಅವರಿಗೆಲ್ಲ ಸಲಹೆ ಎಲ್ಲ ಮಾಹಿತಿ ಕೊಟ್ಟು ನೀಟಾಗಿ ಕರ್ಕೊಂಬಂದಿದ್ದಾರೆ. ಓದ್ತಾ ಇರೋದು ಆದಿಚುಂಚನಗಿರಿ ಸ್ಕೂಲಲ್ಲಿ 6th ಸ್ಟ್ಯಾಂಡರ್ಡ್ ಆಗಿ ಓದ್ತಾ ಇದ್ದಾಳೆ ನನ್ನ ಮಗಳು ಲಾಸ್ಯ ಕೃಷ್ಣ ಅಂತ. ನೀಟಾಗಿ ಕರ್ಕೊಂಡೋಗಿ ನೀಟಾಗಿ ಕರ್ಕೊಂಬಂದಿದ್ದಾರೆ. ಶಬರೀಶ್ ಸರಿಗೆ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಲ್ಲ ಕೋಚರ್ಸಿಗೂ ಧನ್ಯವಾದಗಳು ಸರ್. ಮಾಡಿದ್ರೆ